ಮಾರ್ನಿಂಗ್. ನಾವು ಆ್ಯಕ್ಚುಲಿ ಆಲ್ರೆಡಿ ಹೊರಟಿದ್ದೀವಿ. ಸೊ ಇಲ್ಲಿ ಟೈಮ್ ಏನು ಗೊತ್ತಾ, 8:15. ಬಟ್ ನಮ್ಮ ದೇಶದಲ್ಲಿ ಇವಾಗ 10:15 ಆಗಿರುತ್ತೆ. ಪೋರ್ಟ್ ಲೂಯಿಸ್ಗೆ ಹೋಗ್ತಾ ಇದ್ದೀವಿ, ಸಿಟಿ ಸೆಂಟರ್ ಅದು. ಇಬ್ಬರು ರೆಡಿ ಆದ್ವಿ, ಎದ್ದು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅದು ಪೋರ್ಟ್ ಲೂಯಿಸ್? 25 ಕಿಲೋಮೀಟರ್ಸ್ ಅಷ್ಟೇ. ಫ್ಲಿಕ್ ಆ್ಯಂಡ್ ಫ್ಲ್ಯಾಕ್ ಬೀಚಿಂದ 25 ಕಿಲೋಮೀಟರ್ಸ್ ಇದೆ. ಬಟ್ ಅರೈವಲ್ 9 ಗಂಟೆ ತೋರಿಸ್ತಾ ಇದೆ, ಅಂದರೆ 52 ಮಿನಿಟ್ಸ್ ತಗೊಳುತ್ತೆ ಅಂತ ತೋರಿಸ್ತಾ ಇದೆ ಅದು. ಸೊ ನಾವು ಇಲ್ಲಿ ಪ್ಯಾರಲಲ್ ಆಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬೀಚ್ ಮುಂದೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸಿಟಿ ಸೆಂಟ್ರಲ್ಲಿ ಏನೇನಿದೆ ಅಂತ ಇನ್ನೂ ಏನೂ ಫಿಗರ್ ಔಟ್ ಮಾಡಿಲ್ಲ, ಎಲ್ಲಿ ಹೋಗ್ಬೇಕಂತ. ಬ್ರೇಕ್ಫಾಸ್ಟ್ ಹೊರಗಡೆನೇ ಮಾಡಬೇಕು, ಹೋಗ್ತಾ ಇದ್ದೀವಿ ಈಗ ಅಷ್ಟೇ. ಪೋರ್ಟ್ ಲೂಯಿಸ್ ಹತ್ತತ್ರ ಹೋಗ್ತಿದ್ದಂಗೆ ಬೇರೆ ಥರನೇ ಇದೆ, ಬಿಕಾಸ್ ಇಲ್ಲೆಲ್ಲ ಟ್ರಾಫಿಕ್ ಇದೆ ಸ್ವಲ್ಪ, ಆಮೇಲೆ ವೆಹಿಕಲ್ಸು ಜಾಸ್ತಿ ಇದೆ ಸಿಟಿ ಸೆಂಟರು. ನಾವಿರೋದು ಫ್ಲಿಕ್ ಆ್ಯಂಡ್ ಫ್ಲ್ಯಾಕ್, ವೆರಿ ಸ್ಲೋ ಮೂವಿಂಗ್ ಪೀಪಲಲ್ಲಿ, ತುಂಬ ಕಾಮ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ವೆಹಿಕಲ್ಲು, ಸಿಟಿ ಈ ಥರ ಇದೆ ಇದು. ಸೊ ಇದು ಬಂದು ಪೋರ್ಟ್ ಲೂಯಿಸು. ಹತ್ತತ್ರ ಹೋಗ್ತಾ ಇದ್ದೀವಿ, ಇನ್ನೂ ಪೋರ್ಟ್ ಲೂಯಿಸ್ ರೀಚ್ ಆಗಿಲ್ಲ, ಇನ್ನೂ 6 ಕಿಲೋಮೀಟ್ರ್ ಇದೆ. ವಾಟರ್ ಫ್ರಂಟ್ ಇದೆ, ಇಲ್ಲಿಂದ ಒಂದು 15 ನಿಮಿಷ ನಡಿಬೇಕಾಗತ್ತೆ ಅಂತ ಪಾರ್ಕಿಂಗ್ ಅವ್ರು ಹೇಳಿದ್ರು. ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಪಾರ್ಕಿಂಗ್ ಮಾಡಿದ್ರೆ ಪೇಯ್ಡ್ ಪಾರ್ಕಿಂಗಲ್ಲಿ ಗಾಡಿನೂ ಸೇಫು, ನೆಮ್ಮದಿಯಾಗಿರ್ಬೋದು. ಸೊ ಈಗ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಪಾರ್ಕ್ ಮಾಡಿದ್ರೆ ಅವರೇ ಫ್ರೀ ಶಟಲ್ ಕೊಡ್ತಾರೆ. ಬಟ್ ಫ್ರೀ ಶಟಲ್ಲು 25 ಮಿನಿಟ್ಸ್, ತುಂಬ ವೆಯ್ಟಿಂಗ್ ಜಾಸ್ತಿ. ಬೈ ವಾಕ್ ಹೋಗ್ಬಿಡ್ಬೋದು ಆ್ಯಕ್ಚುಲಿ. Seven AM to 7 PM ಎವ್ರಿ 10 ಮಿನಿಟ್ಸ್. ಇವ್ರದ್ದು ಪರವಾಗಿಲ್ಲ ಪಾಪ, ಶಟಲ್ 10 ಮಿನಿಟ್ಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಜನಗಳು ವಾಕ್ ಮಾಡಬೇಕಾದ್ರೂ ಕೂಡ ನೋಡ್ಕೊಂಡು ವಾಕ್ ಮಾಡಬೇಕು. ಎಲ್ಲಂದ್ರಲ್ಲಿ ವಾಕ್ ಮಾಡೋಕ್ಕಾಗಲ್ಲ, ಕ್ರಾಸ್ ಮಾಡಬೇಕು ಎಲ್ಲಂದ್ರೆ ಅಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ. ನಾವು ಬೇರೆಯವ್ರು ಹೆಂಗೆ ವಾಕ್ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ 2 ಕಡೆ ಇದೆ, ಒಬ್ಬ 25 ನಿಮಿಷ ಅಂತ, ನಾವು ಗೊತ್ತಿಲ್ಲ ಅಲ್ಲಿ ಪಾರ್ಕ್ ಮಾಡಿದ್ವಿ. ಸ್ವಲ್ಪ 100 ಮೀಟರ್ಸ್ ಮುಂದೆ ಬಂದಮೇಲೆ ಇನ್ನೊಂದು ಫ್ರೀ ಶಟಲ್ ಫಾರ್ ಎವ್ರಿ 10 ಮಿನಿಟ್ಸ್ ಅಂತ ಹಾಕಿದ್ರು. ಅಲ್ಲಿ ಪಾರ್ಕ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ನನಗೆ, ಬಟ್ ಗೊತ್ತಿಲ್ಲ ಮಾಡಿದ್ವಿ. ಯಾರಾದರೂ ಬಂದರೆ ಅಲ್ಲಿ ಪಾರ್ಕ್ ಮಾಡಿಕೊಳ್ಳಿ.
ಶಟಲ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ವಾಕ್ ಮಾಡ್ತೀನಿ ಅಂದರೆ ವಾಕ್ ಮಾಡಿ. ಒಂದೊಂದ್ಸಲ ಒಂದೊಂದು ಥೀಮ್ ಚೇಂಜ್ ಆಗುತ್ತೆ ಅನ್ಸುತ್ತೆ ಪಾಪ ಇದು. ಇದೇ ವಾಟರ್ ಫ್ರಂಟ್ ಥರ ಮಾಲ್ ಥರ ಇದೆ, ಕೆಫೇಸ್ ಎಲ್ಲ ಇದೆ ಇಲ್ಲಿ. ಇಂಡಿಯನ್ ಹೋಟೆಲ್ಸು ಇದೆ ತಿನ್ನೋಕ್ಕೆ, ಬಟ್ ಒಂದು ರೌಂಡ್ ಹಾಕ್ಬಿಟ್ಟು ಏನು ಟೆಂಪ್ಟ್ ಆಗುತ್ತೋ ಅದನ್ನು ತಿನ್ನೋಣ ಅಂತ ಪ್ಲ್ಯಾನು. ಚುರೋಸ್ ಇದೆಯಾ? ಒಬ್ಬ ಡೆಸರ್ಟ್ಗದೆ, ಏಕೆಂದರೆ ಚುರೋಸ್ ನಂಗೆ ತುಂಬ ಇಷ್ಟ. ಮೇ ಬಿ ಇಲ್ಲಿ ಇನ್ನೂ ಚೆನ್ನಾಗಿ ಅನಿಸ್ಬೋದೇನೋ. ಒಬ್ಬ ಸಿಟಿ ಮಾರ್ಕೆಟ್ಗೆ ಹೋಗೋದಕ್ಕಿಂತ ಇಲ್ಲಿ ಬಂದಿದ್ದು ಒಳ್ಳೇದಾಯ್ತು ಅನಿಸ್ಲಿಲ್ವಾ? ಸೆಂಟ್ರಲ್ ಮಾರ್ಕೆಟ್ ಅಂತ ಇತ್ತಲ್ಲ ಪಾಪ. ಪಾರ್ಕಿಂಗ್ ನೋಡಿ ಅಲ್ಲೆಲ್ಲ ಬೋರ್ಡ್ ಇದೆ, ಬಟ್
ಆ ಮಹಾತಾಯಿ ಅಜ್ಜಿ ಕೇವಲ 100 ರುಪೀಸ್ ಮಾರಿಷಿಯಸ್ ಕರೆನ್ಸಿನಲ್ಲಿ 3-4 ಐಟಮ್ ಕೊಟ್ಟರು. ತುಂಬ ಹಸುವಾಗಿದ್ದ ನಮಗೆ ಅವ್ರು ಕೊಟ್ಟಿದ್ದ ಬೇಕ್ಡ್ ಐಟಮ್ಸ್, ಮನೇಲಿ ಮಾಡಿರೋದು ಬೇಕ್ಡ್ ಐಟಮ್ಸಿಂದ ನಮಗೆ ಹೊಟ್ಟೆ ತುಂಬಿತು, ತೃಪ್ತಿನೂ ಆಯಿತು. ಆ ದೇವರು ಆ ತಾಯಿಗೆ ಒಳ್ಳೇದು ಮಾಡಲಿ. ಇಲ್ಲೇ ತೊಗೊಂಡಿದ್ದ ಅಜ್ಜಿ ಹತ್ರ, ಮನೇಲಿ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತಲ್ಲ. ಚೆನ್ನಾಗಿದೆಯಾ? ಬ್ರೆಡ್ಡು ಸಾಫ್ಟ್ ಇದೆ. ಫಸ್ಟ್ ನೀವು ಅದು ಬೇಡ ಅಂತಂದರೆ, ಈಗ ನೋಡಿದ್ರೆ ಅದಕ್ಕೆ ಸೂಪರ್ ಅಂತ ಸಿಂಬಲ್ ಕೊಡ್ತಾ ಇದ್ದೀರಾ. ಸಗದ ಇದೆಯಾ? ಪಪ್ಪು ಏನು ತೊಗೊಂಡ್ರಿ? ಇದು ಎಲ್ಲ ವೆಜ್ ಡಿಮ್ಸಮ್ ಮಿಕ್ಸು. ಏನೇನೋ ಬೇರೆ ಬೇರೆ ಕಾಂಬಿನೇಷನಲ್ಲಿದೆ. ಕಮಾಯಿ, ಕಿಮ್ಚಿ, ಮಿಕ್ಸು. ಇದು ಲೋಕಲ್ ಸ್ಪೆಷಾಲಿಟಿ. ಹಾಂ, ಟ್ಯಾಮರಿನ್ ಡ್ರಿಂಕ್. ಅವ್ರಿಗೆ ಟ್ಯಾಮ್ರಿನ್ ಅಂತ ಎಷ್ಟು ಹೇಳೋರು ಅರ್ಥನೇ ಆಗ್ತಾ ಇಲ್ಲಲ್ಲ. ಅವ್ರ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇರೋದ್ರಿಂದ ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ. ಅದು ಟ್ಯಾಮರಿನ್. ಒಬ್ಬ ಕುಡಿತೀನಿ ಇದು. ವಾವ್, ತುಂಬ ಚೆನ್ನಾಗಿದೆ, ಕುಡೀರಿ. ಈ ಥರ ಜ್ಯೂಸು ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ ಅಲ್ಲ. ಇಲ್ಲದೆ ಫೇಮಸ್.